ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ KRTT 2025 ಪೇಪರ್ 1ನಲ್ಲಿ ಇರ್ತಕ್ಕಂಥ ಕೀ ಆನ್ಸರನ್ನು ನೋಡೋಣ. ತುಂಬ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇತ್ತು. ಈ ವಿಡಿಯೋದಲ್ಲಿ ನಾನು ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಕೀ ಉತ್ತರಗಳನ್ನು ತೋರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಸೈಕಾಲಜಿ ಮತ್ತು ಎನ್ವಿರಾನ್ಮೆಂಟ್ ಸೈನ್ಸ್ ಆಗಿರ್ಬೋದು, ಇಂಗ್ಲೀಷ್ ಮತ್ತು ಮ್ಯಾಥಮೆಟಿಕ್ಸಲ್ಲಿ ಲೈನ್ ಅಪ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಕಳೆದ ಸಾಲಿನ ಪ್ರಶ್ನೆ ಪತ್ರಿಕೆಗಳಿಗೆ ಹೋಲಿಸಿದರೆ ಪ್ರಶ್ನೆ ಪತ್ರಿಕೆ ಸಾಧಾರಣ ಮಟ್ಟದಲ್ಲಿತ್ತು, ಅಷ್ಟು ಕಠಿಣತೆ ಮಟ್ಟ ಪ್ರಶ್ನೆ ಪತ್ರಿಕೆ ಇರಲಿಲ್ಲ. ತುಂಬ ಮೇಲ್ಮೇಲೇನೆ ಪ್ರಶ್ನೆ ಇತ್ತು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಬರೆದ ಮೊದಲ ಸಣ್ಣ ಕಥೆ ಅಂತ ಕೇಳಿದ್ದಾರೆ. ಸೊ ಗದ್ಯ ಪಾಠದ ಪ್ಯಾಸೇಜ್ದ ಸೆಕೆಂಡ್ ಲೈನಲ್ಲೇ ಕೊಟ್ಟಿರ್ತಕ್ಕಂಥದ್ದು ರಂಗನ ಮದುವೆ ಅಂತಕ್ಕಂಥದ್ದು. ಸೊ ರಂಗನ ಮದುವೆ ಎಂಬ ಮೊದಲ ಸಣ್ಣ ಕಥೆಯನ್ನು ಬರೆದರು ಅಂತಕ್ಕಂಥದ್ದಿದೆ. ಸೊ ಫಸ್ಟ್ ಒನ್ ಏನಪ್ಪ ಅಂದರೆ ರಂಗನ ಮದುವೆ ಅಂತಕ್ಕಂಥದ್ದು ಆಪ್ಷನ್ 3 ಸರಿಯಾದ ಉತ್ತರ ಬರ್ತದೆ. ಎರಡನೇ ಪ್ರಶ್ನೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರ ಕಾವ್ಯನಾಮ ಅಂತ ಕೇಳಿದರು. ಇದು ಕೂಡ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಕಾವ್ಯನಾಮ ಅಂತ ಇದೆ. ಸೊ ಅದರಲ್ಲಿನೂ ಕೂಡ ಬಹಳ ಈಸಿಯಾಗಿ ಅವ್ರು ಏನು ಮಾಡಿದ್ರಪ್ಪ ಅಂತಂದರೆ ಕೊಟ್ಟಿದ್ದರು. ಅವರ ಹುಟ್ಟೂರು ಮಾಸ್ತಿ ಕಾವ್ಯನಾಮದಂತೆ ಪ್ರಸಿದ್ಧ, ಶ್ರೀನಿವಾಸ ಎಂಬುದು ಅವರ ಕಾವ್ಯನಾಮ ಅಂತ ಇದೆ. ಸೊ ಇಲ್ಲಿದೆ ನೋಡಿ, ಶ್ರೀನಿವಾಸ ಎಂಬುದು ಅವರ ಕಾವ್ಯನಾಮ, ಅವರ ಹುಟ್ಟೂರು ಮಾಸ್ತಿ ಕಾವ್ಯನಾಮದಂತೆ ಪ್ರಸಿದ್ಧವಾಗಿದೆ. ಸೊ ಶ್ರೀನಿವಾಸ ಈಸ್ ದ ರೈಟ್ ಆನ್ಸರ್. ಭಾಳ ಜನ ಮಾಸ್ತಿ ಅಂದಿದ್ದಾರೆ, ಬಟ್ ಶ್ರೀನಿವಾಸ. ಇನ್ನು ಮಾಸ್ತಿಯವರು ಬರೆದ ಸುಬ್ಬಣ್ಣ ನೀಳಗತೆಯ ಹೊಂದಿರುವ ಕಥಾ ವಿಷಯ ಅಂತ ಕೇಳಿದರು. ಸೊ ಯಾವ ಕಥಾ ವಿಷಯವನ್ನು ಹೊಂದಿತ್ತು ಅಂತ ಕೇಳಿದರು. ಸೊ ಇಲ್ಲಿ ಸಿಂಪಲ್ ಇದೆ. ಸೊ ತಾವೆಲ್ಲ ನೋಡ್ತಿರ್ಬೋದು, ಇಲ್ಲಿ ಲೈನು ಇದೆ. ಸಂಗೀತಗಾರನೊಬ್ಬರನ್ನ ಜೀವನವನ್ನು ಆಧರಿಸಿದ ಸುಬ್ಬಣ್ಣ ಎಂಬ ನೀಳಗತೆ ಪ್ರಪಂಚದ ಅತ್ಯುತ್ತಮ ಕಥೆಗಳ ಸಾಲಿಗೆ ಸೇರುವಂಥದ್ದು ಸಂಗೀತಗಾರನ ಜೀವನ ಅಂತಕ್ಕಂಥದ್ದಿದೆ. ಸೊ ಆಪ್ಷನ್ 2 ಈಸ್ ದ ರೈಟ್ ಆನ್ಸರ್. ಪ್ರಶ್ನೆ 4, ಮಾಸ್ತಿಯವರು ಬರೆದ ಗುರುದಕ್ಷಿಣೆಗೆ ಭಾಷಾಂತರವಾಗಿರೋದು ಅಂತ ಕೇಳಿದ್ದಾರೆ. ಅಂದರೆ ಗುರುದಕ್ಷಿಣೆ ಅಂತಕ್ಕಂಥ ಕೃತಿಯನ್ನು ಬರೆದಿದ್ದಾರೆ, ಅದು ಯಾವ ಭಾಷೆಗೆ ಭಾಷಾಂತರವಾಗಿದೆ ಅಂತ ಕೇಳಿದರು. ಸೊ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಜರ್ಮನ್ ಭಾಷೆಗಳಿಗೂ ಅನುವಾದವಾಗಿದೆ ಅಂತಕ್ಕದ್ದನ್ನು ಕೊಟ್ಟಿದ್ದರು. ಲಾಸ್ಟಲ್ಲಿದೆ ಸಣ್ಣ ಕಥೆಗಳು 2ನೆಯ ಸಂಪುಟ ಗುರುದಕ್ಷಿಣೆ ಎಂಬ ಹೆಸರಿನಲ್ಲಿ ತಮಿಳು ಭಾಷೆಗೆ ಭಾಷಾಂತರವಾಗಿದೆ ಅಂತ ಕೇಳಿದ್ದಾರೆ. ಸೊ ಕೊಟ್ಟ ಆಯ್ಕೆಗಳಲ್ಲಿ ತಮಿಳು ಅಂತ ಇದೆ ನೋಡಿ, ಅದು ಸೆಕೆಂಡ್ ಒನ್ ಈಸ್ ದ ರೈಟ್ ಆನ್ಸರ್. ಇನ್ನು ಇಷ್ಟು ಬಹಳ ಈಸಿಯಾಗಿತ್ತು. ಮಾಸ್ತಿ ಅವರು ಸನ್ಮಾನಿಸಿದ್ದು ಪಂಪ ಪ್ರಶಸ್ತಿ, ದೆಹಲಿ ಸಾಹಿತ್ಯ ಅಕಾಡೆಮಿ. ಸಣ್ಣ ಕಥೆಗಳು ಪ್ರಕಟ ವರ್ಷ 1920. ಮಾಸ್ತಿ ಅವರಿಗೆ ಈ ಹೇಳಿಕೆ ಅನ್ವಯವಾಗುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಚುಟುಕುಗಳ ಬ್ರಹ್ಮ, ಅದು ದಿನಕರ ದೇಸಾಯಿ ಅಂತ ಬರ್ತದೆ. ಇನ್ನು ಅತ್ಯುತ್ತಮ ಪದದಲ್ಲಿರುವ ಸಂಧಿ ಅಂತ ಕೇಳಿದರು. ಸೊ ನೋಡಿ, ಬಹಳ ಈ ಸರಿ 3 ಸಂಧಿಗಳನ್ನು ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಕೇಳಿದ್ದಾರೆ. ಸೊ ವಿಶೇಷ ಇತ್ತು ಈ ಸರಿ ಪ್ರಶ್ನೆ ಪತ್ರಿಕೆಯಲ್ಲಿ, ಮತ್ತು ಬಹಳ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯೂ ಕೂಡ ಇತ್ತು. ಸೊ ಅತ್ಯುತ್ತಮ ಅಂತಕ್ಕಂಥದ್ದು ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಿದರು. ಇಟ್ಸ್ ಅ ವೆರಿ ಈಸಿ ಫ್ರೆಂಡ್ಸ್, ಎನ್ ಸಂಧಿ ಅಂತಕ್ಕಂಥದ್ದು ಸರಿಯಾದ ಉತ್ತರವನ್ನು ಬರೀಬೇಕಾಗಿತ್ತು. ಇನ್ನು ಪದ್ಯಪಾಠನೂ ಕೂಡ ಬಹಳ ಈಸಿಯಾಗಿರ್ತಕ್ಕಂಥದ್ದಿತ್ತು. ಅಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ನೀವು ಬರಿಬೋದು. ನೆನಪಿನ ಬೆಳೆಯನ್ನು ತೂಗಿರುವುದು ಅಂತ ಕೇಳಿದ್ದಾರೆ. ಸೊ ನೆನಪಿನ ಬೆಳೆಯನ್ನು ತೂಗಿರುವುದು ಅಂತಕ್ಕಂಥದ್ದನ್ನು ಕೇಳಿದರು. ಫಸ್ಟಿಗೆ ಇರ್ತಕ್ಕಂಥದ್ದು ಏನು, ಮೊಳೆಸಿ ನೆನಪಿನ ಫಸಲ ತೂಗಿದ ಮಳೆ. ನೋಡಿ, ಬಿತ್ತದಿಳೆಯಾಳದಲ್ಲಿ ಗತ ಅನುಭವದ ಬಿತ್ತಗಳ ಮೊಳೆಸಿ ನೆನಪಿನ ಫಸಲ ತೂಗಿದೆ ಮಳೆ, ಮತ್ತೆ ಬರಬಾರದೆ ಹಿಗ್ಗೆರಳದ ಹಳಗಾಲ ಎಂದು ಹಪತಪಿಸುವ ತೆರದಿ ಕಾಡಿದೆ ಮಳೆ ಅಂತ ಇದೆ. ಬಿತ್ತದಳಿಯಾಳದಲ್ಲಿ ಗತ ಅನುಭವದ ಬಿತ್ತಗಳ ಮೊಳೆಸಿ ನೆನಪಿನ ಫಸಲ ತೂಗಿದ ಮಳೆ ಅಂತ ಇದೆ. ಸೊ ಮಳೆ ಈಸ್ ದ ರೈಟ್ ಆನ್ಸರ್. ಕವಿ ಹೇಳುವಂತೆ ಮರುಕಳಿಸಿರುವುದು ಅಂತ ಕೇಳಿದ್ದಾರೆ. ಸೊ ಏನನ್ನು ಮರುಕಳಿಸಿದೆ ಅಂತಕ್ಕದ್ದನ್ನು ಕೇಳಿದರು ಕವಿಗಳು. ಸೊ ಇಲ್ಲಿದೆ, ಒಂದೊಂದೇ ದೃಶ್ಯವನ್ನು ನಿಲ್ಲಿಸಿ ಕಣ್ಣಿನ ಮುಂದೆ ಸಂದ ಆನಂದವನ್ನು ಮರುಕಳಿಸಿದೆ ಮಳೆ. ಆನಂದ ಈಸ್ ದ ರೈಟ್ ಆನ್ಸರ್. ಇನ್ನು ಮತ್ತೆ ಬರಬಾರದೆ ಅಂತ ಕೇಳಿದ್ದಾರೆ. ಸೊ ನೋಡಿ, ಇಲ್ಲೆಷ್ಟು ಈಸಿಯಾಗಿರ್ತಕ್ಕಂಥದ್ದಿತ್ತು ಅಂತಂದರೆ ಮತ್ತೆ ಬರಬಾರದೆ ಅಂತಕ್ಕದ್ದನ್ನು ಕೊಟ್ಟಿದ್ದರು. ಹಿಗ್ಗೆರದ ಹಳಗಾಲ ಅಂತಿದೆ, ಹಿಗ್ಗೆರದ ಹಳಗಾಲ ಅಂತಕ್ಕಂಥದ್ದು ಈಸ್ ದ ರೈಟ್ ಆನ್ಸರ್. ಇನ್ನು ಮಳೆಯು ಮರೆಯ ಗೊಡದಿರುವುದು ಅಂತ ಕೇಳಿದರು. ಬಂದ ಸಂಬಂಧವನ್ನು, ಮಳೆಯ ಜೀವಾಳುವನ್ನು ಅಂತ ಕೇಳಿದರು. ಕಲಕಿದೆ, ಸುಖ ದುಃಖ, ಜೋಡು ನುಡಿ. ಪಯಣ ಕೇಳಿದರು. ಪಯಣದ ತತ್ಸಮ ರೂಪ ಏನಾಗ್ತದಪ್ಪ ಅಂದ್ರೆ ಪ್ರಯಾಣ ಇಸ್ ದ ರೈಟ್ ಆನ್ಸರ್. ಇನ್ನು ಅನುನಾಸಿಕವಲ್ಲದ ಅಕ್ಷರ ಅಂತ ಕೇಳಿದ್ದಾರೆ. ಂಯ ನ ಮ ಬರ್ತದೆ. ಇಲ್ಲಿ ಅನುನಾಸಿಕವಲ್ಲದ ಅಕ್ಷರ ಅಂತ ಕೇಳಿದರು. ಸೊ ಅನುನಾಸಿಕವಲ್ಲದ ಅಕ್ಷರ ಯಾವುದಪ್ಪ ಅಂತಂದರೆ ಂಯ ನ ಮ. ಇಲ್ಲಿ 2 ಆಗ್ತದೆ, ತನು ಆಗ್ತದೆ, ಜನು ಆಗ್ತದೆ. ಸೊ ಜಸ್ಟ್ ಮ ಮತ್ತು ನ 2 ಅನುನಾಸಿಕ ಅಕ್ಷರಗಳು. ಸೊ 1 ಮತ್ತು 3 ಅಂತಕ್ಕಂಥದ್ದು 2 ಆಯ್ಕೆ ಏನಾಗ್ತದಪ್ಪ ಅಂದರೆ ಅನುನಾಸಿಕ ಅಲ್ಲ. ಇನ್ನು ಕನ್ನಡ ವರ್ಣಮಾಲೆಯಲ್ಲಿರೋ ಒಟ್ಟು ವ್ಯಂಜನಗಳ ಸಂಖ್ಯೆ ಅಂತ ಕೇಳಿದ್ದಾರೆ. ಸೊ ಒಟ್ಟು ವ್ಯಂಜನಗಳು 25 ಮತ್ತು 9 34. ಆಪ್ಷನ್ 4 34 ಅನ್ನೋದು ಸರಿಯಾದ ಉತ್ತರ ಬರಬೇಕು.
ಇನ್ನು ಮೆಲ್ವಾತು ಪದದಲ್ಲಿರುವ ಸಂಧಿ ಅಂತ ಕೇಳಿದ್ದಾರೆ. ಸೊ ಇಟ್ಸ್ ಅ ವೆರಿ ಈಸಿ ಫ್ರೆಂಡ್ಸ್. ಮೆಲ್ವಾತು ಅಂತಕ್ಕಂಥ ಪದವನ್ನು ನಿಮಗೆ ಕೇಳಿದರು. ಸೊ ಮೆಲ್ವಾತು ಪದವನ್ನು ಬಿಡಿಸಿ ಯಾವ ಥರನಾಗಿ ಬರಿತೀರಿ ಅಂತಂದರೆ ಅದನ್ನು ಕೂಡ ನೀವು ನನಗೆ ಹೇಳಬೇಕು. ಸೊ ಅದನ್ನು ಈಸಿಯಾಗಿ ಹೇಗೆ ಬರಿಬೋದು, ಮೇಲ್ ಪ್ಲಸ್ ಮಾತು ಅಂತಕ್ಕದ್ದನ್ನು ಬರಿಬೋದು. ಮೇಲ್ ಅಂತಕ್ಕಂಥದ್ದು ಉಚ್ಚಾರ ಆಗ್ತದೆ, ದೀರ್ಘ ಆಗ್ತದೆ. ಮೇಲ್ ಪ್ಲಸ್ ಮಾತು ಆದೇಶ ಸಂಧಿ ಇಸ್ ದ ರೈಟ್ ಆನ್ಸರ್. ಇನ್ನು ವೃದ್ಧಿ ಸಂಧಿಗೆ ಉದಾಹರಣೆ ಅಂತ ಕೇಳಿದರು. ಸೊ ಎಸ್, ವೆರಿ ಗುಡ್. ಅಷ್ಟೈಶ್ವರ್ಯ ಅಂತಕ್ಕಂಥದ್ದು ವೃದ್ಧಿ ಸಂಧಿಗೆ ಉದಾಹರಣೆಯಾಗಿರ್ತಕ್ಕಂಥ ಪದ ಆಗ್ತದೆ. ಯಾಕಂದರೆ ಅಲ್ಲಿ ಜಾತ್ಯತೀತ, ಪಯ್ಯಶಯನ, ಮಹೇಶ್ವರಿ ಅಂತಕ್ಕಂಥವೆಲ್ಲ ಏನಪ್ಪ ಅಂತಂದರೆ ಅನ್ಯ ಸಂಧಿಗಳು. ವೃದ್ಧಿ ಸಂಧಿ ಇದೆ, ಅಷ್ಟೈಶ್ವರ್ಯ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಇನ್ನು 20ನೇ ಪ್ರಶ್ನೆ ಬಹಳ ಈಜಿ ಇತ್ತು. ಷಷ್ಠಿ ವಿಭಕ್ತಿ ಪ್ರತ್ಯಯ ಕೇಳಿದರು. ನೋಡಿ, ಶಬರಿಯು ರಾಮಧ್ಯಾನದಲ್ಲಿ ತೊಡಗಿ ರಾಮನ ದರ್ಶನಕ್ಕೆ ಕಾದಿದ್ದಳು. ಓಕೆ, ಅಲ್ಲಿ ಶಬರಿಯು ಅಂದರೆ ಉ ಅಂದರೆ ಪ್ರಥಮ ಬರ್ತದೆ, ಅಲ್ಲಿ ಅಂದರೆ ಸಪ್ತಮಿ ಬರ್ತದೆ, ಕೆ ಅಂದರೆ ಚತುರ್ಥಿ, ರಾಮನ ಅಂದರೆ ಷಷ್ಠಿ. ಸೊ 3ನೇ ಆಪ್ಷನ್ ಸರಿಯಾದ ಉತ್ತರ ಬರ್ತದೆ. ಇನ್ನು ಸ್ವಲ್ಪ ಭಾಷಾಶಾಸ್ತ್ರ ಪ್ರಶ್ನೆಯಲ್ಲಿ ಬಹಳ ಸರಳ ಇತ್ತು. ಭಾಷೆಯಲ್ಲಿ ಧ್ವನಿಯನ್ನು ಮಾಪನ ಮಾಡುವ ಒಂದು ಘಟಕ ಅಂತ ಕೇಳಿದ್ದಾರೆ. ಸೊ ಭಾಷೆಯಲ್ಲಿ ಧ್ವನಿಯನ್ನು ಮಾಪನ ಮಾಡುವ ಒಂದು ಘಟಕವನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ ವರ್ಣ ಅಂತೀವಿ. ಆಪ್ಷನ್ 1 ವರ್ಣ ಅನ್ನೋದು ಸರಿಯಾದ ಉತ್ತರ ಬರಬೇಕು. ಇನ್ನು 22ರಲ್ಲಿ ಮಾತೃಭಾಷಾ ಕಲಿಕೆ ಹೇಗಿದೆ ಅಂತ ಕೇಳಿದರು. ವೆರಿ ಈಸಿ. ಅನುಭವ ವಿಕಾಸಕ್ಕೆ ನೆರವಾಗದು ಅಂತ ಕೇಳಿದ್ದಾರೆ, ಅದು ತಪ್ಪಿದೆ. ಸೊ ಸೃಜನಾತ್ಮಕವಾಗಿ ಪ್ರತಿಭೆಯನ್ನು ವಿಕಾಸಗೊಳಿಸುತ್ತದೆ ಅನ್ನೋದಿದೆಯಲ್ಲ, ಅದು ಸರಿಯಾದ ಉತ್ತರವನ್ನು ಬರಬೇಕು. ಓಕೆನಾ, ಸೃಜನಾತ್ಮಕವಾಗಿ ಪ್ರತಿಭೆಯನ್ನು ವಿಕಾಸಗೊಳಿಸೋದು ಮಾತೃಭಾಷೆ ಕಲಿಕೆ. 23 ಉಚ್ಚಾರಣೆಯ ದೋಷಣಕ್ಕೆ ಯಾವುದು ಕಾರಣವಲ್ಲ ಅಂತ ಕೇಳಿದರು. ನೋಡಿ, ಶ್ವಾಸೋಚ್ಛ್ವಾಸದ ತೊಂದರೆ ಇದೆ, ಕಾಗುಣಿತದ ಅಸಮರ್ಪಕ ಕಲಿಕೆ ಇದೆ, ಹಲ್ಲಿನ ರಚನೆ ದೋಷ, ಇವೆಲ್ಲ ಕಾರಣ ಆದರೆ ನಿರಂತರವಾಗಿ ವಾಕ್ಯಗಳನ್ನು ಉಚ್ಚರಿಸುವ ಅಭ್ಯಾಸ ಅದು ಉಚ್ಚಾರಣೆಯ ದೋಷಕ್ಕೆ ಕಾರಣವಲ್ಲ. ಇದು ಒಂದು ಪರಿಹಾರ ಕ್ರಮನೇ ಆಗಿದೆ. 24ಕ್ಕೆ ಬರ್ತೀನಿ. ಭಾಷಾ ಪ್ರಯೋಗಾಲಯದಲ್ಲಿ ಪ್ರಧಾನ ನಿಯಂತ್ರಕ ಮತ್ತು ಮೇಲ್ವಿಚಾರಕ ಯಾರು ಅಂತ ಕೇಳಿದರೆ ಭಾಷಾ ಶಿಕ್ಷಕ, ವಿದ್ಯಾರ್ಥಿ, ಭಾಷಾ ಪ್ರಯೋಗಾಲಯದಲ್ಲಿನ ಒಬ್ಬ ಪ್ರಯೋಗಕ್ಕೆ ಒಳಪಡತಕ್ಕಂಥ ಒಬ್ಬ ವ್ಯಕ್ತಿ. ಇನ್ನು ಶ್ರವ್ಯ ಉಪಕರಣ ಅಂತ ಕೇಳಿದರು. ಸೊ ರೇಡಿಯೋ ಧ್ವನಿ ಸುರುಳಿ ಅನ್ನೋದು ಶ್ರವ್ಯ ಉಪಕರಣ ಬರ್ತದೆ. ಇನ್ನು 26ನೇ ಪ್ರಶ್ನೆ ಕೇಳಿದರು. ಉಪನ್ಯಾಸ ವಿಧಾನದ ಉದ್ದೇಶಗಳಿಗೆ ಸಂಬಂಧಿಸಿದಂತೆ ಸೂಕ್ತವಲ್ಲದ ಹೇಳಿಕೆ ಅಂತ ಕೇಳಿದರು. ವರ್ಗದ ಮೇಲೆ ನಿಯಂತ್ರಣ ಹೊಂದೋದು ಉತ್ತಮ ಸಂವಹನ ಕೌಶಲ, ಪ್ರಮುಖ ಕೌಶಲ, ಬಟ್ ಉಪನ್ಯಾಸದಲ್ಲಿ ವಿವರಣೆ ಇರ್ತದೆ. ಆಪ್ಷನ್ ಸಿ ಸಂಕ್ಷಿಪ್ತ ಮಾಹಿತಿಯನ್ನು ಮಾತ್ರ ನೀಡೋದು ಅನ್ನೋದೇ ಸರಿಯಾದ ಉತ್ತರವನ್ನು ಬರಬೇಕು. ಇನ್ನು ಲಿಖಿತ ಪರೀಕ್ಷೆ ನ್ಯೂನ್ಯತೆ ಯಾವುದು ಅಂತ ಕೇಳಿದರು. ಸೊ ಲಿಖಿತ ಪರೀಕ್ಷೆ ಲಿಖಿತ ಉತ್ತರಗಳನ್ನು ಮೌಲ್ಯಮಾಪನ ಮಾಡ್ತದೆ, ಸರಿ. ದೀರ್ಘಕಾಲಕವರೆಗೆ ಸಂಗ್ರಹಿಸಲೂಬಹುದು, ಸರಿ. ಒಂದು ಅಥವಾ ಹೆಚ್ಚಿನ ಉದ್ದೇಶವನ್ನು ಮೌಲ್ಯಮಾಪನ ಮಾಡ್ತದೆ, ಬಟ್ ನಕಲು ಮಾಡೋ ಸಾಧ್ಯತೆ ಏನದಪ್ಪ ಅಂದರೆ ಲಿಖಿತ ಪರೀಕ್ಷೆಯಲ್ಲಿ ಹೆಚ್ಚಿದೆ ಅನ್ನೋದು ನಿಮಗೆ ಗೊತ್ತಿದೆ. ಇನ್ನು ವಸ್ತುನಿಷ್ಠ ಪರೀಕ್ಷೆಗಳ ವಿಧವಲ್ಲ ಅಂತ ಕೇಳಿದರು. ಸೊ ಇಲ್ಲಿ ವಸ್ತುನಿಷ್ಠದಲ್ಲಿ ಕಿರು ಉತ್ತರವನ್ನು ಕೊಡ್ತೀವಿ, ಹೊಂದಿಸಿ ಬರಿತೀವಿ, ಒಂದು ವಾಕ್ಯ ಶಬ್ದ ಕೊಡ್ತೀವಿ, ವಿವರಣೆ ಬರೀತಕ್ಕಂಥವು ಏನಪ್ಪ ಅಂದರೆ ವಿವರಣಾತ್ಮಕ ಪ್ರಶ್ನೆಗಳಾಗ್ತವೆ. ಆಪ್ಷನ್ 3 ಅನ್ನೋದು ಸರಿಯಾದ ಉತ್ತರ ಬರ್ತದೆ. 29ರಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಯ ಗುಣಲಕ್ಷಣವಲ್ಲ ಅಂತ ಕೇಳಿದರು. ಕಡಿಮೆ ಸ್ಮರಣಶಕ್ತಿ. ಲಾಸ್ಟ್ ಸಿ ಕೇಳಿದರೆ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಅನ್ನೋದು ಸರಿಯಾದ ಉತ್ತರ ಬರಬೇಕು. ಇಷ್ಟು ಕನ್ನಡದಲ್ಲಿ ನಾನು ನನಗೆ ಅನುಭವದ ಮೇಲೆ ನಾನು ಉತ್ತರಗಳನ್ನು ಕೊಟ್ಟಿದ್ದೀನಿ. ಮತ್ತಷ್ಟು ಉತ್ತರಗಳೊಂದಿಗೆ ಭೇಟಿ ಆಗ್ತೀರಿ. ಅಂಟಿಲ್ ಟೇಕ್ ಕೇರ್, ಬಾಯ್.